ಕೂತ್ಕೊಂಡ್ ಮೇಲೆ ಎದ್ದೇಳೋದು ಕಷ್ಟ ಅಂತದ್ರಲ್ಲಿ ನಾನು ಏನ್ ಕೆಲ್ಸ ಮಾಡಕ್ ಆಗುತ್ತೆ. ಮಕ್ಳಿದಾರೆ, ಮಕ್ಳು ಓದ್ತಾ ಇದಾರೆ, ಅವ್ರಿಗೋಸ್ಕರ ನಾವು ಈ ಕೆಲ್ಸ ಮಾಡ್ತಾ ಇದೀವಿ. ಪೊಲೀಸರು, ಸೆಕ್ಯೂರಿಟರು ಕೊಡ್ತಾರೆ ತೊಂದ್ರೆ. ಎಲ್ಲ ಚೇಂಜ್ ಇಲ್ಲ, ಫೋನ್ ಪೇ ಅಂತಾರೆ. ಅದ್ರಲ್ಲಿ ಇನ್ನೂ ಬಿಸ್ನೆಸ್ ಕಮ್ಮಿ ನಮ್ಗೆ. ನಾವು ಬರೀ 1400 ರೂಪಾಯಿ ಕೊಡ್ತಾರ, ಅದ್ರಲ್ಲಿ ಏನ್ ಜೀವನ ಮಾಡ್ಬೇಕು ಹೇಳಿ? ಅಂತ ಸರ್ಕಾರ ಅಂತ ಯಾಕೆ ಕೊಡ್ಬೇಕು? ಪೂರ್ತಿ ನಿಲ್ಸ್ಬಿಡ್ಬೇಕಲ್ವಾ? ಏನ್ ಸೌಲಭ್ಯ ಕೊಟ್ಟಿದಾರ ನಮ್ಗೆ ಸರ್ಕಾರ? ಅಮ್ಮ ಅಕ್ಕ ಅಂತ ಬರ್ತಾರೆ, ಅದು ಮುಗಿದ ಮೇಲೆ ಬರ್ತಾರ? ಬರಲ್ಲ. ಅವಾಗ ಅವ್ರ ಹೊಟ್ಟೆ ತುಂಬಿರುತ್ತೆ. ಅವ್ರ ಮನೆಗಳ ಹತ್ರ ಹೋದ್ರೆ ಇವತ್ ಬರ್ರಿ, ನಾಳೆ ಬರ್ರಿ, ಮಳೆಲೆ ನೀರಲ್ಲೇ ಮಾಡ್ಕೊಂಡ್ ಮತ್ತೆ ಜೀವನ ನಡೆಯಲ್ಲ. ಒಂದಿನ ಮನೆ ಹತ್ರ ಇದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ. ನಾವು ಗುಡಿಸಲಲ್ಲಿ ಜೀವನ ಮಾಡ್ತಾ ಇದೀವಿ ಅಷ್ಟೇ, ಅದ್ರ ಬಿಟ್ರೆ ಬೇರೆ ಏನು ಇಲ್ಲಪ್ಪ. ಸಾಮಾನ್ಯ ಜನರ ಅಸಾಮಾನ್ಯ ಮಾತುಕತೆಗೆ ಸ್ವಾಗತ. ಇವತ್ತು ನಾವಿದೀವಿ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ. ಮತ್ತೆ ನಮ್ ಜೊತೆ ಇದ್ದಾರೆ ಒಬ್ರು ಅತ್ಯುತ್ತಮ ವ್ಯಕ್ತಿ. ಅವ್ರ ಜೊತೆ ಮಾತಾಡೋಣ, ಅವ್ರ ಜೀವನದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಹೇಗಿದ್ದೀರಾ? ನಾವ್ ಈಗಿದೀವಿ ನೋಡಪ್ಪ. ಮೇಡಮ್, ಮೊದ್ಲಿಗೆ ನಿಮ್ಮ ಪರಿಚಯ ಹೇಳ್ತೀರಾ? ನಮ್ ಪರಿಚಯ ಅಂದ್ರೆ ನಮ್ದು ಚಿತ್ರದುರ್ಗ. ನಾವ್ ಬೆಂಗಳೂರಿಗೆ ಬಂದ್ಬಿಟ್ಟು ಇವಾಗ 20 ವರ್ಷ ಆಯ್ತು. ನಾವ್ ಬೆಂಗಳೂರಿಗೆ ಈ ತರ ಬರ್ಬೇಕು, ನಮ್ ಜೀವನ ಆಗ್ಬೇಕು. ನಮ್ಗೂ 2 ಮಕ್ಳಿದಾರೆ, ಮಕ್ಳು ಓದ್ತಾ ಇದಾರೆ. ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀರಾ? ಈ ಕೆಲ್ಸ ಮಾಡ್ತಾ ಇದೀವಿ. ಇದನ್ ಬಿಟ್ರೆ ಬೇರೆ ನಮ್ಗಿನ್ನೇನು ಮಾಡಕ್ ಆಗಲ್ಲ. ಆದ್ರೂನು ನಮ್ಗೆ ತೊಂದ್ರೆ ಕೊಡ್ತಾರೆ ಹೊರಗಡೆ ಎಲ್ಲ. ಆದ್ರೂನು ಹಂಗೆ ಕದ್ದು ಮುಚ್ಚಿ ನಾವು ಏನೋ ಹೊತ್ತೆ ಜೀವನ ಮಾಡ್ಕೋಬೇಕು. ಮಕ್ಳು ಸಾಕ್ಬೇಕು, ಮಕ್ಳು ಫೀಸ್ ಕಟ್ಬೇಕು, ಎಲ್ಲದನ್ನು ನೋಡ್ಕೋಬೇಕು. ನಾವು ತುಂಬಾ ಬಡವ್ರು. ಮೇಡಮ್, ನಿಮ್ದು ಊರು? ನಮ್ದು ಚಿತ್ರದುರ್ಗ. ಚಿತ್ರದುರ್ಗ. ಅಲ್ಲೇ ಇದ್ದಿದ್ದ? ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾವು ಇಲ್ಲಿಗೆ ಬಂದು 20 ವರ್ಷ ಆಯ್ತು. 20 ವರ್ಷ ಆಯ್ತು. ಅಲ್ಲಿ ನಿಮ್ಗೆ ಸ್ವಂತ ಮನೆ ಇದೆಯಾ? ಅಲ್ಲಿ ಮನೆ ಇಲ್ಲ, ಮನೆ ಕಟ್ಸಕ್ಕಂತ ನಮ್ಗೆ ಕೆಪಾಸಿಟಿ ಇಲ್ಲ. ನಾವು ಗುಡಿಸಲಲ್ಲಿ ಜೀವನ ಮಾಡ್ತಾ ಇದೀವಿ ಅಷ್ಟೇ, ಅದ್ರ ಬಿಟ್ರೆ ಬೇರೆ ಏನು ಇಲ್ಲಪ್ಪ. ಆ ಗುಡಿಸಲಾಗಿದ್ರು ಮಕ್ಳಿಗೆ ಓದ್ಸಕ್ಕೆ ನಾವಿಲ್ಲಿ ಕಷ್ಟ ಪಡ್ತಾ ಇದೀವಿ ಅಷ್ಟೇ. ನಮ್ಗೆ ಯಾರು ಸಹಾಯ ಮಾಡಿಲ್ಲ. ಬೆಂಗಳೂರಲ್ಲಿ ಇದೀನಿ ಅಂತ ಹೇಳಿದ್ರಲ್ವಾ, ಇಲ್ಲಿ ಬಾಡಿಗೆ ಮನೇಲಿ ಇದೀರಾ ಅಥವಾ ಇಲ್ಲಿ ಜೋಪಡಿ ಹಾಕೊಂಡಿದೀವಪ್ಪ. ಚಿಕ್ಕದಾಗಿ ಗುಡಿಸಲ ಹಾಕೊಂಡಿದ್ವಿ, ಅದ್ರಲ್ಲೇ ಜೀವನ ಮಾಡ್ತೀವಿ. ಬೆಂಗಳೂರಿಗೆ ಬಂದ್ ಎಷ್ಟು ವರ್ಷ ಆಯ್ತು ಅಂದ್ರೆ? 20 ವರ್ಷ ಆಯ್ತು. 20 ವರ್ಷ ಆಯ್ತು. ಮುಂಚೆ ಎಂತ ಮಾಡ್ತಾ ಇದ್ರಿ? ಎಲ್ಲಿದ್ರಿ? ಇಲ್ಲೇ ಸುತ್ತಾಡ್ತಾ ಇದೀವಪ್ಪ. ನಿಮ್ ಮದ್ವೆ ಆಗಿದ್ಯಾ? ನಮಗೂ ಮದ್ವೆ ಆಗಿದೆ. ಹಸ್ಬೆಂಡ್ ಹುಷಾರಿಲ್ಲ. ಅವರು ಹುಷಾರಿಲ್ಲ. ಅವ್ರಿಗೆ ಏನು ಹುಷಾರಿಲ್ಲ? ಅವ್ರಿಗೂ ಹಿಂಗೆ ಸ್ವಲ್ಪ ಕಾಲು ಎದ್ದಳಕ್ ಆಗಲ್ಲ. ಕಾಲ್ ನೋವು, ಕಾಲ್ ಪ್ರಾಬ್ಲಮ್ ಇದೆ. ಆದ್ರೆ ಸ್ವಲ್ಪ ದಿನ ಅವರು ಹುಷಾರಾಗಲ್ಲ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದು? ನಾವು ಅವ್ರು ನೋಡ್ಕೋಬೇಕು, ಮಕ್ಳು ನೋಡ್ಕೋಬೇಕು, ಎಲ್ಲದನ್ನು ನೋಡ್ಕೋಬೇಕು. ಮತ್ತೆ ನಿಮ್ಮ ಮದ್ವೆ ಆಗಿದೆ ಅಂದ್ರಲ್ವಾ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ನಮ್ಗೆ ಮದ್ವೆ ಆಗಿ ಈಗ 20 ವರ್ಷ ಆಯ್ತು. ಆದ್ರೆ ಅವ್ರಿಗೆ ಈಗೀಗ ಸ್ವಲ್ಪ ಒಂದ್ 15 ವರ್ಷ ಆಯ್ತು ಅವರು ಇದಾಗಿ. ಅಂದ್ರೆ ನಿಮ್ಮ ಮಕ್ಳು ಏನ್ ಓದ್ತಿದಾರೆ? ಮಗಳು ಇವಾಗ 7ನೇ ಕ್ಲಾಸ್ ಮಗ. ಮತ್ತೆ ಒಬ್ರೇ ಇರೋದ ಮಗ? ಮಗಳು ಇದ್ದಾಳೆ, ಅವ್ರಿಗೆ ಮ್ಯಾರೇಜ್ ಮಾಡ್ಕೋತಿದೀವಿ. ಗಂಡನ ಮನೇಲಿ ಇದ್ದಾಳೆ, ಮಗನೊಂದು ಓದಿಸ್ತಾ ಇದೀವಿ. ಅಂದ್ರೆ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾ ಇದ್ರು? ಹಸ್ಬೆಂಡ್ ಹಿಂಗೆ ವ್ಯಾಪಾರ ಮಾಡ್ತಾ ಇದ್ರು. ಅವ್ರು ವ್ಯಾಪಾರ ಮಾಡುವಾಗ ಏನೋ ಪ್ರಾಬ್ಲಮ್ ಆಗ್ಬಿಡ್ತು. ಮುಂಚೆಯಿಂದಾನು ಇದೇ ಕೆಲಸ ಮಾಡ್ತಿದ್ರ? ಹೌದು, ಇದೇ ಕೆಲ್ಸ. ಆದ್ರೂನು ನಾವು ಈಗ ಅಮ್ಮನ ಹೊತ್ಕೊಂಡು ನಾವ್ ಏನು ಕೆಲ್ಸ ಮಾಡಕ್ ಆಗಲ್ಲ. ನಾವ್ ಈ ತರ ಸುತ್ತಾನೆ ಇರ್ಬೇಕು, ಎಲ್ಲಿದ್ರುನು ಸುತ್ತಾನೆ ಇರ್ಬೇಕು ನಾವು. ಆದ್ರೂ ನಮ್ದು ಇದು ಆ ಅಮ್ಮ ಕೊಟ್ಟಿರೋದು ನಮ್ಗೆ ಇದು ಅಷ್ಟೇ. ನಾವ್ ಮನೇಲಿ ಕೂತ್ಕೊಳಕ್ ಆಗಲ್ಲ. ಯಾರ್ ಅಂದ್ರುನು, ಯಾರ್ ಏನ್ ಅನ್ಕೊಂಡ್ರುನು ನಮ್ಗೆ ಇದಿಲ್ಲ. ನಾವು ಅವ್ರು ಏನ್ ಕೊಟ್ಟಿರ್ತಾರ ಅದನ್ನ ಮಾಡ್ತೀವಿ ಅಷ್ಟೇ. ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ ಮಕ್ಳೆಲ್ಲ ಎಲ್ಲಿದ್ದಾರೆ? ಅಲ್ಲಿ ನಿಮ್ ಊರಲ್ಲಿ ಇದಾರೆ ಇಲ್ಲ ಊರಲ್ಲಿ ಇದಾರೆ? ಅವರು ಊರಲ್ಲಿ ಇದಾರೆ. ಅವ್ರು ನೋಡ್ಕೊಂಡವ್ರು ಯಾರಿಲ್ಲ. ಆ ಮಗ ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ ನೋಡ್ತಾನೆ.
ಅಲ್ಲೇ ಮಗನು ಅಲ್ಲೇ ಆ ಊರಲ್ಲೇ ಓದ್ತಾ ಇರೋದಾ? ಹೌದೌದು. ಇಲ್ಲಿ ಯಾರ ಜೊತೆ ಇದೆ, ಒಬ್ರೇ ಇದೀರಾ? ಯಾರ ಸಂಬಂಧಿ ಅವ್ರವ್ರು ಇದು ಅಕ್ಕಪಕ್ಕ ಇದಾರೆ, ಅವ್ರ ಜೊತೆಲೆ ಗುಡ್ಸ್ಲಲ್ಲಿ ಇರ್ತೀವಿ ಜೋಪ್ತಿ. ನೀವು ಈ ಭಿಕ್ಷೆ ಬೇಡ ಕಾರಣ ಏನು? ಇದೇ ಕಾರಣ, ಈ ಅಮ್ಮ ಓದ್ಕೊಂಡಿದೀವಿ, ನಾನು ಇದನ್ ಮಾಡ್ಲೇಬೇಕು. ಅಮ್ಮ ಒತ್ಕೊಂಡವ್ರು ಇದೇ ಕೆಲಸ ಮಾಡ್ಬೇಕು ಅಂತನಾ ಅಥವಾ ಹೇಗೆ? ಇಲ್ಲ, ಅಮ್ಮನ ಓದ್ಕೊಂಡಿರೋರು ಇದೇ ಕೆಲ್ಸ ಮಾಡ್ಬೇಕು. ಹಾ. ಆದ್ರೆ ಮನೆ ಮನೆಗೂ ಹೋಗ್ತಾರೆ ಕೆಲವ್ರು, ಈ ತರನು ಬರ್ತಾರೆ. ಮನೆ ಮನೆಗೂನು ಹೋಗ್ಬೋದು, ಓದ್ಕೊಂಡು ಅಕ್ಕಿ ಅದು ಇದು ಇಸ್ಕೊಳಕ್ಕೆ ಅದಕ್ಕೂ ಹೋಗ್ತಾರೆ. ಕೆಲವ್ರು ಇದಕ್ಕೂ ಬರ್ತಾರೆ ಅಪ್ಪ. ಅಂದ್ರೆ ಈಗ ಅಮ್ಮನವ್ರು ಓದ್ಕೊಂಡು ಅವ್ರು ಏನು ವ್ರತದಲ್ಲಿ ಇರ್ತಾರ ಅಥವಾ ಹೇಗೆ? ಏನಿಲ್ಲಪ್ಪ, ಮಾಮೂಲಿ ಮನೆ ಏನೋ ಪೂಜೆ ಮಾಡ್ಕೊಂತೀವಿ. ವಾರ ಬಂದ್ರೆ ನಾವ್ ಹೋಗ್ತೀವಿ, ಒಂದ್ 4 ಮನೆ ಆಡ್ಕೊಂಡ್ ಬರ್ತೀವಿ, ಇಡ್ತೀವಿ, ಮತ್ತೆ ಈ ಕಡೆ ಬರ್ತೀವಿ. ಹಿಂಗೆ. ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ? ಇದೇ ಕೆಲ್ಸನೇ ಮುಂಚೆನಿದ್ದ, ನಾನು ಇದೇ ಕೆಲ್ಸನೇ. ನೀವು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಇಲ್ಲಿ? ಏನ ಆದ್ರೆ ಒಂದ್ 200, 300, 400 ಅಷ್ಟೇ ಅಪ್ಪ ಇದ್ರಲ್ಲಿ ಬರೋದು. ಅಂದ್ರೆ ಎಲ್ಲಾ ಟೈಮು ಅಷ್ಟೇನಾ ಅಥವಾ ಒಂದೊಂದ್ ಟೈಮ್ ಒಂದ್ 200 ರೂಪಾಯಿ ಅಷ್ಟೇ. ಜಾಸ್ತಿ ಅಂತ ಎಷ್ಟು ದುಡ್ದಿದ್ದೀರಾ? ಜಾಸ್ತಿ ಅಂದ್ರೆ ನಾನ್ ನೋಡೇ ಇಲ್ಲ 20 ವರ್ಷದಿಂದ. 20 ವರ್ಷದಿಂದ ಅಂದ್ರಲ್ವಾ? ಈಗ ಎಷ್ಟು 20 ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಅಮೌಂಟ್ ದುಡ್ದಿರಾ? ಹೈಯೆಸ್ಟ್ ಅಂದ್ರೆ ಲೆಕ್ಕ ಇಲ್ಲ, ಖರ್ಚು ಗಿರ್ಚು ಅಂತ ಅದು ಅಂತ ಇದು ಅಂತ ಇರುತ್ತಲ್ವಾ, ಮನೆ ಖರ್ಚು. ನಾವ್ ಅಲ್ಲಿ ಮಾಡಿರೋದು ಅಲ್ಲೇ ಹೋಗುತ್ತೆ ಮನೆ ಖರ್ಚಿಗೆ. ಇನ್ನೇನ್ ಉಳ್ತಾಯ ಐತೆಪ್ಪ? ಉಳ್ತಾಯನ ಏನಿರುತ್ತೆ? ನಾವ್ ಏನ್ ಹಿಂದಿಕ್ಕಿಡೋಣ, ಏನ್ ತಿನ್ನೋಣ? ಒಂದೊಂದ್ ದಿನ ಅದು ಇರಲ್ಲ, ಅದೇ ಹಂಗೆ ಹೋಗ್ತೀವಿ. ಏನ್ ಮಾಡೋದು, ನಮ್ದು ತುಂಬಾ ಕಷ್ಟ. ಯಾರು ಮುಂದಕ್ಕೆ ಸಹಾಯ ಮಾಡೋರು ಯಾರು ಇಲ್ಲ ನಮ್ಗೆ. ಹಿಂಗೆ ಜೀವನ ಮಾಡ್ಬೇಕು ನಾವು. ಇಲ್ಲಿ ಹೆಚ್ಚಾಗಿ ನೀವು ಯಾವ ಜಾಗದಲ್ಲಿ ಭಿಕ್ಷೆ ಬೇಡ್ತೀರಾ? ಹೆಚ್ಚಾಗಿ ಇಲ್ಲಿ ಮಾಡ್ತೀವಿ, ಇಲ್ಲ ಬೇರೆ ಬೇರೆ ಕಡೆ ಹಂಗೆ ಕೆಳಗಡೆ ಹಂಗೆ ಮಾಡ್ಕೊಂಡು. ಬರೀ ಮೆಜೆಸ್ಟಿಕ್ ಅಲ್ಲ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಬೇರೆ ದೇವಸ್ಥಾನ ಅಥವಾ ಎಲ್ಲಾದ್ರೂ? ಇಲ್ಲ, ದೇವಸ್ಥಾನ ಛತ್ರ ಗಿತ್ರ ಎಲ್ಲಿ ಹೋಗಲ್ಲ. ಅಂದ್ರೆ ಹಂಗೆ ಬಜಾರ್ ಸುತ್ಕೊಂಡು ಇಲ್ಲಿ ಯಾರನ್ನ ಮಾತಾಡಿದ್ರೆ ಅಂದ್ರೆ ಆ ಕಡೆ ಎಲ್ಲಾನು ಹೊರಗಡೆ ಹೋಗ್ತೀವಿ ಅಷ್ಟೇ. ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀರಾ? ಅಂದ್ರೆ ಇಲ್ಲಿ ಮಿನಿಮಮ್ ಅಂದ್ರೆ ಒಂದ್ 5 ಗಂಟೆ ಲಾಸ್ಟ್. 5 ಗಂಟೆ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ 1 ಆಗುತ್ತೋ 12 ಆಗುತ್ತೋ, ಟೈಮಿಂಗ್ಸ್ ಹೇಳಕ್ ಆಗಲ್ಲ. ಅಂದ್ರೆ ಇಲ್ಲಿಗೆ ಬಂದಾದ್ಮೇಲೆ ಊಟಕ್ಕೆ ಅಂತ ಏನು ಹೋಗಲ್ವಾ? ಊಟಕ್ಕೆ ಅಂದ್ರೆ ಟೈಮ್ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಉಪವಾಸನೆ. ಮತ್ತೆ ಮಳೆ ಎಲ್ಲ ಬರುತ್ತಲ್ವಾ? ಮಳೆಲೆ ನೆನ್ಕೊಂಡು ಮಾಡ್ಕೊಂಡು. ಯಾಕೆ ಇಲ್ಲೇ ಮಾಡ್ತೀರಾ? ಮತ್ತೇನು ನಿಮಗೆ ಮಳೆಗಾಲದಲ್ಲೆಲ್ಲ ಬಿಸ್ನೆಸ್ ಕಮ್ಮಿ ಆಗುತ್ತಲ್ವಾ ನಿಮಗೆ? ತುಂಬಾ ಕಮ್ಮಿ ಬಿಸ್ನೆಸ್. ಅವಾಗೆಲ್ಲ ಹೆಂಗೆ ಅವಾಗೆಲ್ಲ ಏನ್ ಮಾಡ್ತೀರಾ? ಅವಾಗೆಲ್ಲ ಹೆಂಗ ಇದನ್ ಮಾಡ್ಕೊಂಡು ಮಳೆಲೆ ನೀರಲ್ಲೇ ಮಾಡ್ಕೊಂಡ್ ಮತ್ತೆ ಜೀವನ ನಡೆಯಲ್ಲ. ಒಂದಿನ ಮನೆ ಹತ್ರ ಇದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ, ಬರ್ಲೇಬೇಕು ನಾವು. ಮತ್ತೆ ನೀವು ರಾತ್ರಿ ಎಲ್ಲ ಎಲ್ಲಿ ಇರ್ತೀರಾ? ಮನೇಲೆ ಇರ್ತೀರಾ? ಎಲ್ಲಿ ಇಲ್ಲಪ್ಪ, ನಾವ್ ಜೋಪ್ಡಿ ಐತೆ. ಜೋಪ್ಡಿ ಎಲ್ಲಿರೋದು? ಸುಂಗುದಕಟ್ಟೆ. ಅಲ್ಲಿಂದ ಇಲ್ಲಿಂದ ಹಿಂಗ್ ಹೋಗ್ತೀರಾ? ಬಸ್ಸಲ್ಲಿ ಹೋಗ್ತೀರಾ? ಇಲ್ಲಿಂದ ಒಂದ್ 8 ಗಂಟೆಗೆ ಬಿಡ್ತೀರಾ? ಇಲ್ಲಪ್ಪ, 5 ಗಂಟೆಗೆಲ್ಲ ಹೋಗ್ಬಿಡ್ತೀನಿ. 5 ಗಂಟೆಗೆ ಹೋಗ್ತೀರಾ? 5 ಗಂಟೆಗೆ ಹೋದ್ರೆ 7 ಗಂಟೆಗೆ ಮನೆ ಸೇರ್ಕೊಂತೀನಿ. 7 ಗಂಟೆ ಮನೆ ಅಲ್ಲಿ ನಿಮ್ಮ ಫ್ಯಾಮಿಲಿ ಅಂತ ಇಲ್ಲಿ ಎಷ್ಟು ಜನ ಇದಾರೆ? ಯಾರ್ಯಾರು ಇದಾರೆ ಇಲ್ಲಿ? ಫ್ಯಾಮಿಲಿ ಅಂತ ಯಾರು ಇಲ್ಲಪ್ಪ, ಆದ್ರೆ ಪರಿಚಯ ಆದಾರ ಅಕ್ಕಪಕ್ಕ ಜನ ಇದಾರೆ. ಹೌದಾ? ಈಗ ಭಿಕ್ಷೆ ಮಾಡ್ತೀರಲ್ವಾ, ಅದ್ರಲ್ಲಿ ನಿಮ್ಮ ಜೀವನ ಸಾಗಿಸ್ಬೋದಾ? ಹಂಗೆ ಜೀವನ ಸಾಕ, ಹಿಂದಕ್ಕೇನಿಲ್ಲ. ಅವತ್ತಿಂದ ಅವತ್ತಿಗೆ ಅಕಸ್ಮಾತ್ ನಿಮಗೆ ಹುಷಾರಿಲ್ಲ ಅಥವಾ ಹುಷಾರಿಲ್ಲ ಆ ಟೈಮಲ್ಲೆಲ್ಲ ಏನ್ ಮಾಡ್ತೀರಾ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು, ತೋರ್ಸ್ಕೊಳೋದು, ಬರೋದು. ಅಲ್ಲ, ಅಲ್ಲೂ ದುಡ್ಡು ಕೇಳ್ತಾರಲ್ವಾ? ಈಗ ಹುಷಾರಿರಲ್ಲ, ಅವಾಗ ನಿಮ್ಮ ಹತ್ರ ಈಗ ಇವತ್ತಿಂದ ಇವತ್ತಿಗೆ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅವಾಗೆಲ್ಲ ಹೇಗ್ ವ್ಯವಸ್ಥೆ ಮಾಡ್ಕೊಳ್ತೀರಾ? ಅವ್ರ ಇವ್ರ ಹತ್ರ ಏನೋ ಸಾಲ ಇಸ್ಕೊಳೋದು. ಹಿಂಗೋ ಪಿಂಚಣಿ ಬರುತ್ತೆ 1400 ರೂಪಾಯಿ, ಅದ್ರಲ್ಲ ಹಂಗೆ ಕೊಡೋದು, ಅಷ್ಟು ಇಷ್ಟು ಕೊಡೋದು. ಒಂದ್ 500 1000 ಇಸ್ಕೊಳೋದು, ತೋರ್ಸ್ಕೊಳೋದು, ಅವ್ರಿಗೆ ಕೊಡೋದು. ಅದು ಬಂದ್ಮೇಲೆ ಮತ್ತೆ ನಿಮಗೆ ಭಿಕ್ಷೆ ಬಿಟ್ಟು ಬೇರೆ ಏನಾದ್ರು ಕೊಡ್ತಾರ ಜನಗಳು? ಏನು ಕೊಡಲ್ಲ. ಬಟ್ಟೆ ಊಟ ಆತರ ಏನು ಕೊಡಲ್ಲ. ನಿಮ್ದು ಬ್ಯಾಂಕ್ ಅಕೌಂಟ್ ಇದೆಯಾ ಅಥವಾ ಯಾರಾದ್ರೂ ನಿಮಗೆ UPI ಮಾಡ್ತಾರಾ? ಹೇಗೆ ಕೈಯಲ್ಲಿ ಯಾರು ಕಾಸು ಇಟ್ಕೊಂಡು ಓಡಾಡಲ್ಲ. ಈಗ ಆತರ ಏನಾದ್ರು ನಿಮ್ಗೆ UPI ಆತರ ಏನಾದ್ರು ಮಾಡ್ಕೊಂಡಿಲ್ಲ? ಈಗ ಎಲ್ಲರ ಹತ್ರನು ಕ್ಯಾಶ್ ಇರಲ್ಲ, ಹಂಗೆ ಹೋಗ್ಬಿಡ್ತಾರೆ. ಮುಂಚೆ ಆಗಿದ್ರೆ ಎಲ್ಲರ ಹಣ ಇಟ್ಕೊಂಡು ಹೋಗೋರು. ಹೌದು, ಇವಾಗೆಲ್ಲ ಚೇಂಜ್ ಇಲ್ಲ, ಫೋನ್ ಪೇ ಅಂತಾರೆ. ಅದ್ರಲ್ಲಿ ಇನ್ನೂ ಬಿಸ್ನೆಸ್ ಕಮ್ಮಿ ನಮ್ಗೆ, ಅದ್ರಲ್ಲಿ ಕಮ್ಮಿ. ಮುಂಚಾಗಿ ಜಾಸ್ತಿ ಸಿಗೋದು, ಈಗ ಕಮ್ಮಿ ಸಿಗುತ್ತೆ ಅಂದ್ರೆ ಮಾತ್ರ. ಏನು ಮಾಡ್ಕೊಂಡಿಲ್ವಾ ನೀವು UPI ಪೇಮೆಂಟ್ ಆತರ ಏನು ಮಾಡ್ಕೊಂಡಿಲ್ಲ? ಆತರ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದಲ್ವಾ?
ಬೇಕಲ್ಲಪ್ಪ ಅದಕ್ಕೂ. ಅದಕ್ಕೇನ ಟಚ್ ಬ್ಯಾಂಕಿಗೆ ಫೋನ್ ಬೇಕು. ಬೇಕು ಹಾ, ಟಚ್ ಫೋನ್ ಇಲ್ಲದೆ ಅದೆಲ್ಲ ಆಗುತ್ತಾ ಹೇಳು? ಇದಕ್ಕೇನಾದ್ರು ಯಾರಿಗಾದ್ರು ದುಡ್ಡು ಇಲ್ಲ ಕೊಡ್ಬೇಕಾ? ಇಲ್ಲ ಇಲ್ಲ ಆತರ ಏನಿಲ್ಲ. ಇಲ್ಲ. ಅಂದ್ರೆ ಇಲ್ಲಿ ಮಾಡ್ಬಾರ್ದು, ರೂಲ್ಸ್ ಬಂದಿದೆ ಇಲ್ಲಿ. ಅಂದ್ರೆ ಅವರು ಬೈತಾರೆ, ಇಲ್ಲಿ ಮಾಡ್ಬೇಡಮ್ಮ, ಬೇರೆ ಕಡೆ ಹೋಗಿ ಮಾಡ್ಕೊಳ್ಳಿ, ಹಾ. ನಮ್ಗೆ ತೊಂದ್ರೆ ಆಗುತ್ತ ಅಂತ ಹೇಳ್ತಾರೆ. ಸೆಕ್ಯೂರಿಟಿಗಳು, ಪೊಲೀಸ್ಗಳು ಹೇಳ್ತಾರೆ. ಆದ್ರೆ ಆಯ್ತು ಹೋಗ್ತೀವಿ ಅಂತ ಹೇಳಿ ಅವಾಗ ಕೆಳಗಡೆ ಹೋಗಿ ಎಲ್ಲ ಅಲ್ಲಿ ಇಲ್ಲಿ ನೋಡ್ಕೊಂಡು. ಇಲ್ಲಿ ಯಾರಾದ್ರೂ ನಿಮಗೆ ಟಾರ್ಚರ್ ಕೊಡ್ತಾರಾ ಇಲ್ಲಿ ಮಾಡ್ಬೇಡಿ ಆತರ ಏನಾದ್ರು? ಈ ಮಾಮೂಲಿ ಇವ್ರು ಪೊಲೀಸರು, ಹಾ. ಸೆಕ್ಯೂರಿಟರು ಹಾ. ಕೊಡ್ತಾರೆ ತೊಂದ್ರೆ. ಆದ್ರೆ ಅವರು ಇದಕ್ಕೆ ಅವರು ಇದು ಬೇಕಲ್ವಾ, ಅವರು ಕೆಲ್ಸ ಅವ್ರು ಮಾಡ್ಬೇಕಲ್ವಾ, ಅದಕ್ಕೆ ಯಾಕ್ ಬೇಕು ಅಂತ ನಾವ್ ಸೈಡ್ ಅಲ್ಲಿ ಹೋಗ್. ಮತ್ತೆ ನಿಮಗೆ ಯಾವ್ದಾದ್ರು ಕೈಯಲ್ಲಿ ₹1 ಸಿಗ್ದಲೆ ನೀವು ಮನೆಗೆ ಹೋಗಿರೋದು ಉಂಟಾ? ಯಾವ್ದಾದ್ರು ಅಂತ ದಿನಗಳಿದೆಯಾ? ಅಂತ ದಿನಗಳು ಬೇಜಾನ್ ಆಗ್ಬಿಟ್ಟಿದಾವೆ. ಬೇಜಾರಿದೆಯಾ? ಅಂತ ಟೈಮಲ್ಲೆಲ್ಲ ಏನ್ ಮಾಡ್ತೀರಾ? ಹೇಗ್ ಊಟದ ಏನ್ ವ್ಯವಸ್ಥೆ ಏನ್ ಮಾಡೋದು, ಮಾಡ್ಕೊಳ್ತೀರಾ? ಒಂದು ಹೋಟ್ಲ ಹತ್ರ ಹೋಗೋದು, ಹಾ. ಹಿಂಗೆ ಅಂತ ಹೇಳಿ ಹೋಟ್ಲ ಹತ್ರ ಇಸ್ಕೊಡೋದು, ಹೋಗೋದು, ತಿನ್ನೋದು. ಇಲ್ಲಿ ನಿಮಗೆ ಅಂದ್ರೆ ನೀವು ಒಬ್ಬರೇ ಇಲ್ಲಿ ಕೆಲಸ ಮಾಡೋದಾ? ನಿಮಗೆ ಗೊತ್ತಿರೋರು ತುಂಬಾ ಜನ ಇದಾರ ಈ ತರ? ನಾವು ಒಬ್ರೇ ಅಪ್ಪ ಇಲ್ಲಿ ಮಾಡೋದು. ಮತ್ತೆ ನಿಮಗೆ ಪೊಲೀಸರು ಯಾರು ಭಿಕ್ಷೆ ಬೇಡ್ಬೇಡಿ ಆತರ ಏನು ಹೇಳ್ತಾರೆ? ಮಾತಾಡ್ತಾರಪ್ಪ ಅವರು. ಬೇಕರಿ ಕಾಲೋನಿಯರು ನೋಡ್ಕೊಂಡ್ರೆ ಕರ್ಕೊಂಡ್ ಹೋಗ್ತಾರೆ. ಹಾ. ಅವ್ರು ಕರ್ಕೊಂಡೋಗಿ ಬಿಡೋದಿಲ್ಲ. ನಮ್ ಮಕ್ಳಿಗೆ ಕಷ್ಟ ಆಗುತ್ತಲ್ವಾ, ಅವರು ಹುಷಾರಿಲ್ಲ, ಅದನ್ನು ನೋಡ್ಕೋಬೇಕಾ. ನಾವ್ ಒಂದಿನ ಬಂದಿಲ್ಲ ಅಂದ್ರೆ ನಮ್ ಜೀವನ ನಡೆಯಲ್ಲ. ಅವ್ರದೇ ಕಾಟ ನಮ್ಗೆ. ಅವ್ರು ನೋಡಿದ್ರೆ ಬಿಡಲ್ಲ. ಅವ್ರದೇ ತೊಂದ್ರೆ ನಮ್ಗೆ, ಬೇರೆ ಏನು ಇಲ್ಲ. ನಿಮಗೆ ಇದನ್ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕು ಅಂತ ಅನ್ಸಿಲ್ವಾ? ಕೂತ್ಕೊಂಡ್ ಮೇಲೆ ಎದ್ದೇಳೋದು ಕಷ್ಟ. ಅಂತದ್ರಲ್ಲಿ ನಾನ್ ಏನ್ ಕೆಲ್ಸ ಮಾಡಕ್ ಆಗುತ್ತೆ ಹೇಳು? ಹಿಂಗ್ ಮಾಡಿದ್ರುನು ಕಷ್ಟ. ಆ ಕೆಲ್ಸ ಮಾಡಕ್ಕೂನು ಆಗಲ್ಲ ನಮ್ಗೆ. ಅಂದ್ರೆ ನಿಮಗೇನು ಬೇರೆ ಕೆಲಸ ಮಾಡ್ಬೇಕಂತ ಅನಿಸ್ತಿದ್ಯಾ ಅಥವಾ? ನಂಗ ಅನ್ಸುದ್ರುನು ಏನ್ ಪ್ರಯೋಜನ ಐತೆ ಹೇಳು? ಇದ್ರಲ್ಲೇ ಜೀವನ ಏನು ಮಾಡಕ್ ಆಗಲ್ಲ. ನಿಮಗೆ ಸರ್ಕಾರದಿಂದ ಏನು ಪೆನ್ಷನ್ ಏನು ಬರ್ತಾ ಇಲ್ವಾ? ಏನ್ ಸೌಲಭ್ಯ ಕೊಟ್ಟಿದಾರ ನಮ್ಗೆ ಸರ್ಕಾರ? ಅಮ್ಮ ಅಕ್ಕ ಅಂತ ಬರ್ತಾರೆ, ಅದು ಮುಗಿದ ಮೇಲೆ ಬರ್ತಾರ? ಬರಲ್ಲ. ಅವಾಗ ಅವ್ರ ಹೊಟ್ಟೆ ತುಂಬಿರುತ್ತೆ. ಅವ್ರ ಮನೆಗಳ ಹತ್ರ ಹೋದ್ರೆ ಇವತ್ ಬರ್ರಿ, ನಾಳೆ ಬರ್ರಿ ಅಂತ ಹೇಳ್ತಾರೆ. ಈ ಆಂಧ್ರ ಪ್ರದೇಶದೆಲ್ಲ ನಿಮಗೆ ನೀವ್ ಹೇಳ್ತೀರಿ 7,000 ಕೊಡ್ತಾ ಇದಾರೆ ಅಂತ. ಹೌದು, ಇಲ್ಲಿ 10,000 ಕೊಡ್ತಾರೆ ಅಂಗವಿಕಲರಿಗೆ. ಅಂಗವೈಕಲರಿಗೆ. ಕರ್ನಾಟಕದಲ್ಲಾದ್ರೆ ಕಮ್ಮಿ ಕೊಡ್ತಾ ಇದಾರೆ. ಕಮ್ಮಿ 1,400. ಫುಲ್ ಹ್ಯಾಂಡಿಕ್ಯಾಪ್ ನಾವು. ಬರೀ 1,400 ರೂಪಾಯಿ ಕೊಡ್ತಾರ. ಅದ್ರಲ್ಲಿ ಏನ್ ಜೀವನ ಮಾಡ್ಬೇಕು ಹೇಳಿ ನೀವಾದ್ರು? ಈ ಕಾಲದಲ್ಲಿ 500 ಇದ್ರೇನೆ ಜೀವನ ಮಾಡೋದ ಕಷ್ಟ. ಅಂತ ಸರ್ಕಾರ ಅಂತ ಯಾಕೆ ಕೊಡ್ಬೇಕು? ಪೂರ್ತಿ ನಿಲ್ಸ್ಬಿಡ್ಬೇಕಲ್ವಾ? ಅದನ್ನು ಇನ್ಯಾಕೆ ಅಂಗವಿಕಲರಿಗೆ ಕೊಡ್ಬೇಡ್ರಿ ಇದನ್ನ ಅಂತ ಹೇಳ್ಬಿಟ್ರೆ ಯಾವ್ದು ಇರಲ್ಲ. ಅದನ್ನ ಇನ್ಯಾಕೆ ಕೊಡ್ತಾರ ಸರ್ಕಾರ? ಚೆನ್ನಾಗಿರೋರ್ಗೆಲ್ಲಾ ಕಣ್ ಕಾಣ್ತಾವೆ, ಚೆನ್ನಾಗಿರೋರೆಲ್ಲ ಕಣ್ ಕಾಣ್ತಾವೆ. ನಮ್ಮಂತಾರ ಕಣ್ ಕಾಣಲ್ಲ ಸರ್ಕಾರಿಗೆ. ಹೆಂಗ್ ಕಾಣ್ತಾರೆ? ನಮ್ಗೆ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ನಮ್ಗೆ ಓಡಾಡಕ್ಕೂ ಆಗಲ್ಲ. ನಾವ್ ಹೆಂಗಿ ಜೀವನ ಮಾಡೋದು ಹೇಳಿ? ನಿಮಗೆ ಸರ್ಕಾರದಿಂದ ಇನ್ನು ಏನೇನ್ ಸವಲತ್ತು ಬೇಕು ಸ್ವಲ್ಪ ಹೇಳ್ತೀರಾ? ನಮಗೆ ನೋಡಪ್ಪ, ಸರ್ಕಾರದಿಂದ ನಮಗೆ ಒಂದ್ ಮನೆ ಬೇಕು, ನಮ್ಗಿರಕ್ಕೊಂದು ನಮ್ಗೆ ಸ್ವಲ್ಪ ಸಂಬಳ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ತುಂಬಾ ಕಷ್ಟ ನಾವ್ ಜೀವನ ಮಾಡೋದು. ನಮಗೆ ಏನು ಇಲ್ಲ. ಬರ್ಬೇಕು, ಇಲ್ಲಿ ಭಿಕ್ಷೆ ಬೇಡ್ಬೇಕು, ಜೀವನ ಮಾಡ್ಬೇಕು. ಅದನ್ ಬಿಟ್ರೆ ಬೇರೆ ಏನಿಲ್ಲ. ಕೆಲ್ಸ ಕಾರ್ಯ ಏನು ಇಲ್ಲ. ನಿಮಗೆ ಸರ್ಕಾರದಿಂದ ಏನು ನಿಮಗೆ ಕೆಲಸ ಅಂತ ಏನು ಕೊಡ್ತಾ ಇಲ್ವಾ? ಏನು ಕೊಟ್ಟಿಲ್ಲ. ಅಣ್ಣ ಎದ್ದೋಳಕ್ಕೆ ಎದ್ದೋಳ ಆಫ್ ಮಾಡೋದನ್ನ ನಡಿ ಸೈಡಿಗೆ. ನೀನ್ ಹೋಗಪ್ಪ ಆ ಕಡೆಗೆ. ನಮ್ ಸರಾಗಲ್ಲ ನೋಡ ಹಂಗೆಲ್ಲ ಮಾಡಿದ್ರೆ. ಏನನ್ನ ಕೆಲ್ಸ ಕೊಟ್ರುನು ಏನೋ ಒಂದ್ ಮಾಡ್ಕೊಂತೀವಿ. ಇಲ್ಲ ಅಂದ್ರು ಏನೋ ಒಂದು ಸಂಬಳ ಒಂದ್ ಜಾಸ್ತಿ ಮಾಡಿದ್ರೆ ಸಾಕು, ಮನೆ ಕೂತು. ಕರ್ನಾಟಕದಲ್ಲಿ ಪೆನ್ಷನ್ ಕೊಡ್ತಾ ಇರಲ್ಲ, ನಿಮಗೆ ಎಷ್ಟು ಕೊಡ್ಬೇಕು ಅಂತ ಅನ್ಕೊಂಡಿದೀರಾ? ಎಷ್ಟು ಕೊಡ್ಬೇಕು ನಿಮಗೆ? ನೋಡಪ್ಪ, ಆಂಧ್ರ ಕಡೆಲ್ಲ ನಮ್ಮಂತವ್ರಿಗೆ 10,000 ಕೊಡ್ತಾರೆ. ಆದ್ರೆ ಗಂಡ ಸತ್ತೋಗಿರೋರಿಗೆ ಅವ್ರಿಗೆ 7,000 ರೂಪಾಯಿ ಕೊಡ್ತಾರೆ. ಇಲ್ಲಿ ಯಾಕೆ 1,400 ರೂಪಾಯಿ ಕೊಡ್ತಾರೆ? ನಮಗೆ ಅದ್ ಬೇಕು. ಏನಪ್ಪ ಸೌಲಭ್ಯ ಇದೆ? ಏನಪ್ಪ ಸೌಲಭ್ಯ ಮಾಡಿದಾರೆ ನಮಗೆ ಹೇಳಪ್ಪ? ಸರ್ಕಾರ ಅಂತೆ
ಅದೇನೋ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ಲ ಯಾರ್ಯಾರ್ಗ ಕೊಟ್ಬಿಡ್ತಾರೆ, ಅವ್ರೆಲ್ಲ ಇದ್ ಮಾಡ್ತಾರೆ. ಹೌದಾ? ಅದೆಲ್ಲ ನಮಗೆ ನೋಡಪ್ಪ, ನಮ್ ಕಷ್ಟ ನಾವ್ ಪಡ್ಕೊಂತೀವಿ, ನಾವ್ ಸರ್ಕಾರನ ಕೇಳಲ್ಲ. ಆಯ್ತಾ? ನಮ್ಗ್ ಸರ್ಕಾರ ಸುದ್ದಿನೇ ಬೇಡ. ನಮ್ಗೆ ಸ್ವಲ್ಪ ಸಂಬಳ ಸ್ವಲ್ಪ ಜಾಸ್ತಿ ಮಾಡಕ್ ಅಷ್ಟೇ. ನಮ್ ಕಷ್ಟ ನಾವ್ ನಿಮ್ ಹತ್ರ ಹೇಳ್ಕೊಂಡಿದ್ವಿ. ಆದ್ರೆ ಮುಂದಕ್ಕೆ ನೀವೇ ಸರ್ಕಾರ ತೋರಿಸ್ತಾರೋ ನೀವ್ ತೋರಿಸ್ತೀರೋ ಅದು ನಿಮಗ್ ಬಿಟ್ಟಿರೋದು. ಆಯ್ತಾ? ನಮ್ಗೆ ಸರ್ಕಾರದಿಂದ ಬೇಜಾರಾಗಿದೆ ಅಷ್ಟೇ. ನಮ್ಮಂತಾರ್ ಕಾಣಲ್ಲ ಅವ್ರಿಗೆ, ಇದ್ದಂತಾರ ಕಾಣ್ತಾರೆ. ಗೋಣಿ ಚೀಲ ಸಂಪಾದನೆ ಮಾಡ್ಕೊಂತಾರೆ. ಇದನ್ನ ಅವ್ರ ಸೌಲಭ್ಯನ ಅವ್ರು ನೋಡ್ಕೊಂತಾರೆ. ಆಮೇಲೆ ಬಡವ್ರು ಯಾರು, ಕಾಲಿಲ್ದಾರ ಯಾರು, ಕಣ್ಣಿಲ್ದಾರ ಯಾರು ಕೇಳಲ್ಲ. ನೀವೇನೋ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅದು ಯಾವ ದೇವ್ರ ಪೂಜೆ, ಯಾವ ಊರಲ್ಲಿದೆ ಅದು ದೇವ್ರು, ಏನ್ ಮಾಡುತ್ತೆ? ಗೋಸಮುದ್ರ ಗೊತ್ತಾ? ಗೋಸಮುದ್ರದಲ್ಲೇ ಐತಿ ಮಾರಿಯಪ್ಪ. ಈ ದೇವ್ರ ಮೇಲೆಲ್ಲ ನಂಬಿಕೆ ಇದೆಯಾ? ದೇವರು ನಿಮಗೆ ಅಂದ್ರೆ ನೀವು ಅಂಗವಿಕಲ ಆಗಿದ್ದೀರಾ, ಅದು ದೇವ್ರು ಇದೆ ಈ ತರ ಶಿಕ್ಷೆ ಕೊಟ್ಬಿಟ್ಟ ಅಂತ ನಿಮ್ಗೆ ಯಾವತ್ತಾದ್ರು ಅನ್ಸಿದ್ಯಾ? ಬೇಜಾನ್ ಅನ್ನಿಸ್ತತೆ. ಏನ್ ಮಾಡಕ್ಕಾಗತ್ತೆ? ನಾವೇನ ಮಾಡಂಗ್ ಇದೀವ? ದೇವ್ರ ಕೈಲಿ ಇವಾಗ ದೇವ್ರನ್ನ ಬೈಕೊಂಡ್ರೆ ನಮಗೆ ತಾನೆ. ನಾವ್ ಮಾಡೋದಕ್ಕೆ ದೇವ್ರ ಏನಪ್ಪ ಮಾಡುತ್ತೆ? ಅದು ಒಳ್ಳೇದ್ ಮಾಡಕ್ ಬರುತ್ತೆ, ಕೆಟ್ಟದ್ ಮಾಡಕ್ ತಾನೆ. ಹೌದಾ? ನಾವ್ ಮಾಡೋ ಕೆಲ್ಸ ಕರೆಕ್ಟ್ ಆಗಿ ನಾವು ನಡ್ಕೊಂಡು ಹೋದ್ರೆ ಅದು ಒಳ್ಳೇದೇ ಮಾಡುತ್ತೆ. ಆದ್ರೆ ನಾವ್ ಮಾಡೋದೇ, ಅವ್ರು ಕೊಟ್ಟಿರೋದೇ ಒಂದು, ನಾವ್ ಮಾಡೋದೇ ಒಂದು ಅಂದ್ರೆ ಇರಲ್ಲ. ನಾವ್ ಮಾಡೋ ಕೆಲ್ಸ ಕರೆಕ್ಟ್ ಆಗಿದ್ರೆ ಎಲ್ಲಾ ದೇವ್ರು ಕಾಪಾಡ್ತಾರೆ. ಕಷ್ಟ ಬಂದಾಗ ನೆನೆಸ್ಬೇಕು, ಸುಖ ಬಂದಾಗ ನೆನೆಸ್ಬೇಕು. ಕಷ್ಟ ಬಂದಾಗ ಅಮ್ಮ ಅಂತ ನೆನೆಸ್ಬಾರ್ದು, ಸುಖ ಬಂದಾಗ ದೇವ್ರ ಮರಿಬಾರ್ದು. ಕಷ್ಟ ಬರ್ಲಿ ಸುಖ ಬರ್ಲಿ ಯಾವಾಗ್ಲೂ ನೆನೆಸ್ತಾ ಇರ್ಬೇಕು. ಅವಾಗಿನೇ ದೇವ್ರಿಗೆ ದೇವ್ರ ನಂಬಿರೋದಂತೂ ಒಂದು ಇದು ಇರುತ್ತೆ. ಅದಕ್ಕೂ ಒಂದು ಹೆಸರು. ದೇವ್ರು ನಂಬಿದ್ದಾರೆ, ಆ ದೇವ್ರಿಗೂನು ಸ್ವಲ್ಪ ಅಯ್ಯೋ ನಂಬಿದಾಳೆ, ನನ್ನನ್ನೇ ನಂಬಿದಾಳೆ, ಅವಳಿಗೆ ಅತಿ ಕಷ್ಟ ಕೊಟ್ರೆ ನನ್ನನ್ನೇ ಬೈಕೊಂತಾಳ ಅಂತ ಹೇಳ್ತಾಳ ಇಲ್ವಾ? ಇಲ್ವಾ? ಅದಕ್ಕೆ ಕಷ್ಟ ಕೊಡ್ಲಿ ಸುಖ ಕೊಡ್ಲಿ ಏನೇ ಕಾಪಾಡು. ನೀನ್ ಮಾಡೋ ಕೆಲ್ಸ 4 ಜನಗೆ ಆಯ್ತಾ? ಪರವಾಗಿಲ್ಲ, ಚಿಕ್ಕ ವಯಸ್ಸಲ್ಲಿ ಹುಡುಗ ಆದ್ರೂನು ಚೆನ್ನಾಗಿ ಮಾಡಿದಾನಂತ ಜನಗಳು ಮೆಚ್ಕೋಬೇಕು ನಿನ್ನ. ಆಯ್ತಾ? ಅವಾಗ ನೀನ್ ನಿಲ್ಲಸ್ ಬರ್ತೀಯ. ಇಲ್ಲ ನಿಕ್ಕೊಂಡೋದ್ರೆ ನೀನ್ ನಿಲ್ಲಕ್ ಬರಲ್ಲ, ಕೆಳಗಡೆ ಹೋಗ್ತೀಯ. ಅರ್ಥ ಆಯ್ತಾ? ಅದು ನಾನು ಹೇಳೋದು. ಆಯ್ತಾ? ಸೀತೆ 1 ರೂಪಾಯಿನೇ ಬರ್ಲಿ ಅದೇ ಸಂತೋಷ ಅಂತ ನೀನ್ ಯೋಗ ನಿಂತ್ಕೊಂಡು ಅದೇ ನೀನ್ ನಿಲ್ಲಕ್ ಬರ್ತೀಯ. ಆಯ್ತಾ? ದುಡ್ಡಿನ ಮಕ್ಕ ನೋಡ್ಬೇಡ. ಸ್ವಲ್ಪ ದಿನ ಕಷ್ಟ ಆದ್ರೂ ಚಿಂತಿಲ್ಲ, ಹೋರಾಡ್ಬೇಕು. ಆಯ್ತಾ? ಹೋರಾಡಿ ಸಾಧಿಸ್ಬೇಕು. ಸಾಧನೆ ಮಾಡಿದ್ರೇನೆ ನೀನ್ ಮುಂದಕ್ಕೆ ಎಲ್ಲಿ ಬರೋದು. ಆದ್ರೆ ನೀನ್ ಮಾಡೋ ಕೆಲ್ಸದಲ್ಲೇನೆ ನೀನ್ ಮುಂದಕ್ಕೆ ಬರೋದು. ಆಯ್ತಾ? ಜನಗಳದೆಲ್ಲ ನೋಡಕ್ ಹೋಗ್ಬೇಡ, ನೀನ್ ಹೊಟ್ಟೆ ಸುಮ್ಮಲ್ಲ. ಆಯ್ತಾ? ಇಲ್ಲೇನ್ ನಿನ್ ಕಸುಬು ಏನಾಯ್ತೋ ಅದನ್ನ ನೋಡ್ಕೊಳ್ಬೇಕು ಅಷ್ಟೇ. ಮತ್ತೆ ತುಂಬಾ ಧನ್ಯವಾದಗಳು. ನಾವು ಕರೆದ ಕೂಡಲೇ ಬಂದಿದ್ದಕ್ಕೆ, ಒಂದ್ ಮಾತಾಡ್ತೀನಿ ಅಂತ ಹೇಳಿದ್ಕೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆಯ್ತು, ಧನ್ಯವಾದಗಳು.